ಅದು ಕಲರ್ ನೋಡೋಗ್ಲೇ ಆಸೆ ಆಗ್ತದೆ. ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಹಣ್ಣು ಸೌತೆಯ ಹುಳಿಮೆಣಸಿನ ಕೊದಿಲು ಮಾಡ್ತಾ ಇದ್ದೇನೆ. ಸೌತೆಕಾಯಿ ಹುಳಿಮೆಣಸಿನ ಕೊದಿಲನ್ನು ಮಾಡಿರೋದು ಹೇಗೆ ಅಂತ ನೋಡುವ. ಸೂಪರ್ ಆಗ್ತದೆ. ನಮ್ಮ ಊರಿನ ಸ್ಪೆಷಲ್ ಕೊದಿಲು ಅಂದರೆ ಹುಳಿ ಅಂತ ಹೇಳ್ತಾರೆ, ಸಾಂಬಾರು. ಬಟ್ ಮಾಮೂಲು ಸಾಂಬಾರು ಥರ ಅಲ್ಲ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಇದು ಮೆಟ್ಟು ಕತ್ತಿಯಲ್ಲಿ ಕೊಯ್ಲಿಕ್ಕೆ ಈಸಿ ಆಗೋದು, ಸೌತೆಕಾಯಿ ಆದ ಕಾರಣ. ಅಂದರೆ ಮಂಗಳೂರು ಸೌತೆ ನಾವು ಸೌತೆಕಾಯಿ ಅಂತ ಹೇಳೋದು. ಈ ಥರ ಭಾಗ ಮಾಡಿ ಇದರ ತಿರುಳು ತೆಗಿಬೇಕು. ಕ್ಲೀನ್ ಆಗಿರಬೇಕು ಮೆಟ್ಟು ಕತ್ತಿ. ಈ ಥರ ತಿರುಳನ್ನು ತೆಗಿಬೇಕು. ಈ ತಿರುಳು ಇದನ್ನುಂಟಲ್ಲ, ಇದನ್ನು ಕ್ಲೀನ್ ಮಾಡಿ ಸ್ವಲ್ಪ ದಿನ ನೀರಲ್ಲಿ ಹಾಕಿಟ್ರೆ ಅದರ ಬೀಜ ಎಲ್ಲ ಕ್ಲೀನಾಗಿ ಬರ್ತದೆ. ಮತ್ತು ಅದನ್ನು ನೆಕ್ಸ್ಟ್ ಮಳೆಗಾಲಕ್ಕೆ ಅಂದರೆ ನೆಕ್ಸ್ಟ್ ಇಯರ್ ತರಕಾರಿ ಬೀಜ ಮಾಡುವಾಗ, ತರಕಾರಿ ಕೃಷಿ ಮಾಡುವಾಗ ಆ ಬೀಜವನ್ನು ಯೂಸ್ ಮಾಡೋದು. ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಬೇಕು, ತುಂಬ ಸಣ್ಣಕ್ಕೆ ಮಾಡಬಾರ್ದು. ಒಣಗಿದ ಸೌದೆ ಆದರೆ ಬೇಗ ಬೆಂಕಿ ಹಿಡಿತದೆ, ಎಂಥ ಕಷ್ಟ ಇಲ್ಲ. ಹಸಿ ಅಥವಾ ಮಳೆ ಬಂದು ಒದ್ದೆ ಆದರೆ ಕಷ್ಟ ಆಗ್ತದೆ. ಈ ಬೆಂಕಿ ಉರಿಸೋದು, ಬಿಸಿನೀರು ಕಾಯಿಸೋದು ಇದೆಲ್ಲ ನನಗೆ ಹೇಳಿಕೊಟ್ಟು ಬಂದದ್ದಲ್ಲ. ಇದು ನನ್ನ ಅಪ್ಪ ಅಮ್ಮ ಮಾಡುವಾಗ ನೋಡಿದ್ದು, ಅವರೊಟ್ಟಿಗೆ ಸೇರೋದು, ಆಗ ಗೊತ್ತಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸರಿ ಬೆಂಕಿ ಉರಿತಾ ಇರಬೇಕು. ಸ್ವಲ್ಪ ಅರಸಿನ ಹುಡಿ. ನಿಮಗೆ ಅರಸಿನ ಹುಡಿ ಬೇಕು ಅಂದರೆ ನಮಗೆ ವಾಟ್ಸಪ್ ಮಾಡಿ, ನಾವು ಕೊಡ್ತೇವೆ. ನಮ್ಮಲ್ಲಿ ಅರಸಿನ ಹುಡಿ ಸಹ ಉಂಟು. ಮಸಾಲೆಗೆ ತೆಂಗಿನಕಾಯಿ ತುರಿ ಒಂದು ಆಲ್ಮೋಸ್ಟ್ ಅರ್ಧ ಗಡಿ ಇದೆ ಇದರಲ್ಲಿ. 2 ಬೆಳ್ಳುಳ್ಳಿ ಎಸಳು, 4 ಬ್ಯಾಡಗಿ ಮೆಣಸು, ಇಷ್ಟು ಸಣ್ಣ ತುಂಡು ಹುಳಿ, ಸಣ್ಣ ತುಂಡು ಅರಸಿನ. ಅರಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ರುಬ್ಬಬೇಕು. ಈ ಥರ ಸೌತೆಕಾಯಿ ಟ್ರಾನ್ಸ್ಪರೆಂಟ್ ಆಗ್ತದೆ, ಆವಾಗ ಅದು ಬೆಂದಿದೆ ಅಂತ ಅರ್ಥ. ಬೇಕಿದ್ರೆ ನೋಡ್ಬೋದು ಮುಟ್ಟಿ. ಮಿಕ್ಸಿ ಮಾಡಿದ ಮಸಾಲೆ ಉಂಟಲ್ಲ, ಅದನ್ನು ಹಾಕಬೇಕು. ಒಳ್ಳೆಯದಾಗ್ತದೆ ಇದು ಊಟಕ್ಕೆ. ನೀರು ಹಾಕುವ. ಒಳ್ಳೆ ಬೆಳ್ಳುಳ್ಳಿ ಪರಿಮಳ ಒಳ್ಳೆ ಬರ್ತಾ ಇದೆ. ಸರಿ ಕುದಿಬೇಕು ಅದನ್ನು. ಸಣ್ಣ ತುಂಡು ಬೆಲ್ಲ ಹಾಕ್ಬೇಕಾಯ್ತು. ಈ ಥರ ಬೆಲ್ಲ ಹಾಕಿದರೆ ಅದು ಟೇಸ್ಟ್ ಬರೋದು. ಒಳ್ಳೆ ಕುದಿದಿದೆ. ಇನ್ನೊಂದು ಒಗ್ಗರಣೆ ಕೊಡುವ. ಒಗ್ಗರಣೆ ಕೊಡಲಿಕ್ಕೆ ಮಾಮೂಲು ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕೆಂಪು ಮೆಣಸು. ಚಟಪಟ ಆಗುವಾಗ ಬೇಯಿಸು. ಒಗ್ಗರಣೆಗೆ ಹಾಕುವ. ಒಗ್ಗರಣೆ ಕೊಟ್ಟಾದ್ಮೇಲೆ ಒಂದು 2 ನಿಮಿಷದ ಒಲೆಯಲ್ಲಿ ಹಾಗೆ ಇರಬೇಕು. ಸಣ್ಣ ಉರಿಯಲ್ಲಿ ಕುದಿತಾ ಇರ್ತದೆ. ಮತ್ತು ಮಣ್ಣಿನ ಪಾತ್ರೆ ಅಲ್ವಾ, ಕುದಿತಾ ಇರ್ತದೆ. ಮತ್ತೆ ಇದನ್ನು ತೆಗಿಬೇಕು. ಇನ್ನೂ ಇದನ್ನು ಟೇಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಖಂಡಿತ ನೀವು ಟ್ರೈ ಮಾಡೇ ಮಾಡ್ತೀರಿ, ಯಾಕಂದರೆ ನೋಡುವಾಗಲೇ ಅದು ಕಲರ್ ನೋಡುವಾಗಲೇ ಆಸೆ ಆಗ್ತದೆ. ಇದಕ್ಕೆ ಸ್ವಲ್ಪ ಒಳ್ಳೆ ತೆಂಗಿನ ಎಣ್ಣೆ ಬೀಳಬೇಕು, 1 ಚಮಚ. ಮತ್ತು ಹೀಗೆ ಬೆರೆಸಿ ಬೆಳ್ಳುಳ್ಳಿಯ ಪರಿಮಳ, ಟೇಸ್ಟ್ ಸಖತ್ತಾಗಿದೆ. ನೀವೊಮ್ಮೆ ಮಾಡಿ ನೋಡಿ, ಒಳ್ಳೆದಾಗ್ತದೆ. ಒಳ್ಳೆದಾಗಿದಾ? ಸೂಪರ್ ಆಗಿದೆ, ಸೂಪರ್. ಅವನಿಗೆ ಸ್ವಲ್ಪ ಬಡಿಸಿ.